ಹಲೋ ಫ್ರೆಂಡ್ಸ್, ವೆಲ್ಕಮ್ ಟೆಕ್ ಸ್ಮಾರ್ಟ್. ಫ್ರೆಂಡ್ಸ್, ಕರ್ನಾಟಕ ನೀಟ್ 2025 ಸ್ವಾಗತ. ಫ್ರೆಂಡ್ಸ್, ಜಸ್ಟ್ ಒಂದು ಬಿಟ್ಟು ಬಂತು. ಇದೇನೆಂದರೆ ನಿಮಗೆಲ್ಲ ಗೊತ್ತಿರೋಗೆ ನಿನ್ನೆ 200 ಸೀಟ್ಸ್ ಇನ್ಕ್ರೀಸ್ ಮಾಡಿದಲ್ಲ, ಅದರದ್ದು ಡೀಟೇಲ್ಸ್ ಬಿಟ್ಟಿದ್ದಾರೆ. ಇದಕ್ಕೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಮತ್ತು ಇದಕ್ಕೆ ಯಾರು ಎಲಿಜಿಬಲ್ ಅಂತ ಡೀಟೇಲಾಗಿ ಹೇಳ್ತೀನಿ ನಿಮಗೆ. ಫ್ರೆಂಡ್ಸ್, ಮೊದಲಿಗೆ MUJ ಕಾಲೇಜು. ಓಕೆ, MUJ ಕಾಲೇಜಲ್ಲಿ ನೋಡಿ, ಇಲ್ಲಿ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಕ್ಯಾಟಗರಿ ವೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇಂತಿಷ್ಟು ಪರ್ಸೆಂಟೇಜ್ ಇರುತ್ತೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕ್ಯಾಟಗರಿ 1 ಸೀಟ್ಸ್ ಇಲ್ಲ. ಓಕೆ, ಇಲ್ಲಿ ಎರಡಕ್ಕೂ ಸೀಟ್ಸ್ ಇಲ್ಲ. ಆಮೇಲೆ ವೆಂಕಟರಮಣ ಕಾಲೇಜಲ್ಲಿ HK ಒಂದು ಇಲ್ಲೊಂದು ಸೀಟ್ಸ್ ಇದೆ. ಆಮೇಲೆ ಶ್ರೀನಿವಾಸ್ ಕಾಲೇಜಲ್ಲಿ 1 ಸೀಟ್ಸ್ ಇದೆ, ನಾರ್ಮಲ್ ರಿಸರ್ವ್ ಕೋಟಾಗೆ, ಅಂದರೆ ನಾರ್ಮಲ್ ಕೋಟಾ ಕ್ಯಾಟಗರಿ 1G ಅಂತ ಅಂದ್ಕೊಳ್ಳಿ. ಅದೇ ರೀತಿ 2Aಗೆ 2 ಸೀಟ್ಸು MUJ ಕಾಲೇಜಲ್ಲಿ. ಆಮೇಲೆ ಮಹದೇವಪ್ಪ ಕಾಲೇಜಲ್ಲಿ 2Aಗೆ 2 ಸೀಟ್ಸು ಮತ್ತು KVG ಕಾಲೇಜಲ್ಲಿ 3 ಸೀಟ್ಸ್ ಇದೆ 2AGಗೆ. ಆಮೇಲೆ ಶ್ರೀನಿವಾಸ ಕಾಲೇಜಲ್ಲಿ 2 ಸೀಟ್ಸು. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಯಾಕೆ ಇಲ್ಲಿ ಇದು KVG ಕಾಲೇಜಲ್ಲಿ HK ಒಂದು ಇದು ಕೊಟ್ಟಿದ್ದಾರೆ. ಮಹದೇವಪ್ಪಪುರದಲ್ಲಿ HKಗೆ 2 ಸೀಟ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಕ್ಯಾಟಗಿರಿ 2AGಗಿಲ್ಲ, 2AR ಕೊಟ್ಟಿದ್ದಾರೆ. ಓಕೆ, ಯಾಕಂದರೆ ಇಲ್ಲಿ ಇದು HK ಕೋಟಾ, ನಿಮಗೆಲ್ಲ ಗೊತ್ತಾಗಿ HK ಕೋಟಾ ಸಪ್ರೇಟ್ ಇದೆ. ಅದಕ್ಕೆ ನೋಡಿ, HK ಕೋಟಾಗೆ ಎಷ್ಟು ಸೀಟ್ಸ್ ಇದೆ, ಇಲ್ಲಿ 14 ಸೀಟ್ಸು ಈ HK ಕೋಟಾವ್ರಿಗೆ ಮಾತ್ರ ಸಿಗುತ್ತೆ. ಸೊ 6 ಸೀಟ್ಸ್ ಅಷ್ಟೇ ರಿಸರ್ವ್ ಕೋಟಾಗೆ. ಸೊ 20 ಇಲ್ಲಿ 14 ಸೀಟ್ಸು HKದವ್ರಿಗೆ ಸಿಗುತ್ತೆ. ಅದು ಅಡ್ವಾಂಟೇಜು, ಯಾರು HK ಇದೆಯಲ್ಲ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ. ಓಕೆ, ಅದೇ ರೀತಿ 2Bಗೆ 1 ಸೀಟು, ಟೋಟಲ್ 2 ಸೀಟ್ಸು ರಿಸರ್ವ್ ಕ್ಯಾಟಗರಿಗೆ, 1 ಸೀಟು HKಗೆ. ಅದೇ ರೀತಿ 3AGಗೆ ಅದೇ ರೀತಿ ಕೊಟ್ಟವ್ರೆ, 1 ಸೀಟು 2 ಸೀಟ್ಸು. ಆಮೇಲೆ 3BG ಅವ್ರಿಗೆ ಸೇಮ್ 1 2 ಸೀಟ್ಸು. STG ಅವ್ರಿಗೆ ಸೇಮ್ 1 2 ಸೀಟು. 3BR 1 ಸೀಟ್ ಎಕ್ಸ್ಟ್ರಾ ಕೊಟ್ಟರೆ, ಸೊ ಇಲ್ಲಿ 3 ಸೀಟ್ಸ್ ಆಗುತ್ತೆ. ಓಕೆ, ರೂರಲ್ಸ್ ಬಿಟ್ಬಿಡಿ. SCGಗೆ ಅವ್ರಿಗೆ 8 3 11 ಸೀಟ್ಸು. ಅದೇ ರೀತಿ ರೂರಲ್ ಅವ್ರಿಗೆ 3 ಅಷ್ಟೇ. ಸೊ 11 3 14 SCG ಅವರಿಗೆ. ಸೊ ಅವ್ರಿಗೆ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ. GM ಅಲ್ಲಿ 19 ಸೀಟ್ಸು, ರೂರಲ್ಗೆ 4, ಕನ್ನಡ ಮೀಡಿಯಮ್ಗೆ 1, ಟೋಟಲ್ಲು 54 ಸೀಟ್ಸು ಕೊಟ್ಟಿದ್ದಾರೆ. ಸೊ ನಾನು ಹೇಳಿದ್ನಲ್ಲ ನಿಮಗೆ, ನಿನ್ನೆ ಹೇಳಿದ್ದೀನಿ ನಿಮಗೆ 54 to 60 ಸೀಟ್ಸ್ ಸಿಗ್ಬೋದು ಅಂತ. ಸೊ ಅದರಲ್ಲಿ 54 ಸೀಟ್ಸು ಗೌರ್ಮೆಂಟ್ ಸೀಟ್ಸು. ರಿಮೈನಿಂಗು GMP ಎಲ್ಲ ಇದೆ, ನೋಡ್ಕೊಳ್ಳಿ ನೀವು. GMP ಹೈದರಾಬಾದ್ ಕೋಟಾ, GMP NRI ಕೋಟಾ, ಓಕೆ, ಅದರ್ಸ್ ಕೋಟಾ. ಇದು ಮೈನಾರಿಟಿ ಕಾಲೇಜ್, ಅದಕ್ಕೆ MA ಸೀಟ್ಸ್ ಕೊಟ್ಟಿದ್ದಾರೆ ನೋಡಿ. ಇದು ಮೈನಾರಿಟಿ ಕಾಲೇಜು, ಅದಕ್ಕೋಸ್ಕರ ಜಾಸ್ತಿ ಇಲ್ಲಿ 17 ಸೀಟ್ಸ್ ಇಲ್ಲೇ ಇದೆ. ಅದಕ್ಕೆ 13 ಸೀಟ್ಸ್ ಅಷ್ಟೇ ಗೌರ್ಮೆಂಟ್ ಸೀಟ್ಸ್ ಇದೆ MUJ ಕಾಲೇಜಲ್ಲಿ. ಓಕೆ, ಸೊ ಆ ಥರ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ GMP ಇಲ್ಲಿ ಕೊಟ್ಟವ್ರೆ, ಯಾವುದು ಟೋಟಲ್ ಸೀಟ್ಸು GMP 25, GMP ಹೈದರಾಬಾದ್ಗೆ 20, ಓಪನ್ ಕೋಟಾ 25 ಇದೆ, NRI 28 ಇದೆ, ಅದರ್ಸು 12 ಇದೆ. ಓಕೆ, ನೆಕ್ಸ್ಟ್ ಇದು MA ಇಲ್ಲಿ 17 ಇದೆ ಟೋಟಲ್. ಅದು ಇದೊಂದು ಮೈನಾರಿಟಿ ಕಾಲೇಜು, ಅದಕ್ಕೋಸ್ಕರ 17 ಕೊಟ್ಟವ್ರೆ. ಸೊ ಇದು ಫ್ರೆಂಡ್ಸ್, ಈಗ ಆಲ್ರೆಡಿ ಆಪ್ಷನ್ ಎಂಟ್ರಿಯಲ್ಲಿ ಯಾರು ಆಲ್ರೆಡಿ ಜಾಯ್ನ್ ಆಗಿದ್ದಾರಲ್ಲ, ಆಲ್ರೆಡಿ ಜಾಯಿನ್ ಸ್ಟೂಡೆಂಟ್ಗೆ ಆಲ್ರೆಡಿ ನಾಳೆ ತನಕ ಡೇಟ್ಸ್ ತೋರಿಸ್ತಾ ಇದೆ. ನಾಳೆ 18 ತನಕ ತೋರಿಸ್ತಾ ಇದೆ. ನೋಡಿಬಿಟ್ಟು ಲಾಗಿನ್ ಮಾಡಿಬಿಟ್ಟು ಇವಷ್ಟೇ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬಿಡ್ತಾ ಇದ್ದಾರೆ. ಸೊ ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಇನ್ನೂ ಯಾರು ಸೀಟ್ ಸಿಕ್ಕಿಲ್ಲಲ್ಲ ಅವ್ರಿಗೆ ಇನ್ನೂ ಎಡಿಟ್ ಮಾಡೋಕ್ಕೂ ಬಿಟ್ಟಿಲ್ಲ, ಆ್ಯಡ್ ಮಾಡೋಕ್ಕೂ ಬಿಟ್ಟಿಲ್ಲ. ಓಕೆ, ಬಿಡಬೇಕಾಗುತ್ತೆ, ಯಾಕಂದರೆ ಆಲ್ರೆಡಿ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ, ಬಿಡ್ತಾರೆ, ವೇಟ್ ಮಾಡಿ. ಇದೆಲ್ಲ ಮುಗಿದ ಮೇಲೆ ಬಿಡ್ಬೋದು. ಯಾಕಂದರೆ ಸಪ್ರೇಟಾಗಿ ಅವ್ರಿಗೆ ನಿಮ್ಮ ಸಪ್ರೇಟು, ಯಾರಿಗೂ ಸೀಟ್ ಸಿಗಲ್ದವ್ರಿಗೆ ಸಪ್ರೇಟು. ಯಾಕಂದರೆ ಈಗ ಕೆಲವೊಬ್ಬರು ಈಗ ನೆಕ್ಸ್ಟ್ ಆಪ್ಷನ್ ಯಾವ್ದು ಕೊಡಬೇಕಂದ್ರೆ, ಯಾರು ಇನ್ನೂ ಟ್ರೈ ಮಾಡ್ತಾ ಇದ್ದಾರಲ್ಲ, ಸ್ವಲ್ಪ ಜಾಸ್ತಿ ರ್ಯಾಂಕ್ ಬಂದಿರುತ್ತೆ, ಅವರು ಪೇಮೆಂಟ್ ಮಾಡಿಕೊಂಡು ಮತ್ತೆ ಪಾರ್ಟಿಸಿಪೇಟ್ ಮಾಡೋದು ಆಪ್ಷನ್ ಕೊಟ್ಟಿರ್ತಾರೆ. ಯಾಕಂದ್ರೆ ಅದರ್ಸ್ 12 ಲ್ಯಾಕ್ ಎಲ್ಲ ಕಟ್ಟಿರಲ್ಲ, ಈಗ ಸಿಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಅವ್ರು ಕಟ್ಟಾಗಿ ಆಪ್ಷನ್ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನು ಆಪ್ಷನ್ ಇನ್ನೂ ಬಿಟ್ಟಿಲ್ಲ. ಈಗ ಪ್ರೆಸೆಂಟ್ಲಿ ಯಾರಿಗೆ ಬಿಟ್ಟಿದ್ದಾರೆ ಅಂದರೆ, ಆಲ್ರೆಡಿ ಜಾಯಿನ್ ಆಗಿದ್ದಾರೆ MBBS ಫಸ್ಟ್ ರೌಂಡ್ ಸೆಕೆಂಡ್ ರೌಂಡು. ಅವರು ಕಾಲೇಜು ಮತ್ತು ಅದಕ್ಕಿಂತ ಮುಂಚೆ ಬೀದರ್ ಒಂದು ಕಾಲೇಜು ಮತ್ತು ಇನ್ನೊಂದು 3 ಕಾಲೇಜ್ ಇದೆ. ಅವೆಲ್ಲ ಟೋಟಲ್ 7, ನಿಮಗೆ 7 to 8 9 ಕಾಲೇಜ್ ಇದೆಯಲ್ಲ, ಆ 9 ಕಾಲೇಜ್ ತೋರಿಸ್ತಾ ಇದೆ. ನೀವು ಇದರಲ್ಲಿ ನಿಮಗೆ ಯಾವ್ದು ಬೇಕಲ್ಲ ಅದು, ಯಾಕಂದ್ರೆ ಸಿಕ್ಕರೆ ಈಗ ಯಾವ್ದು ಸಿಕ್ಕರೆ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ನಿಮ್ಗೆ ಯಾವ್ದು ಬೇಕಲ್ಲ ಅದಷ್ಟೇ ಆ್ಯಡ್ ಮಾಡ್ಬೋದು ನೀವು. ಓಕೆ, ಇಷ್ಟು ಪ್ರೆಸೆಂಟ್ಲಿ ಆಪ್ಷನ್ ಇಷ್ಟು ಕೊಟ್ಟಿದ್ದಾರೆ KE ಅವರು. ಓಕೆ, ಸೊ ಇದೇ ರೀತಿ ಕ್ವಿಕ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.